ಅದು ಹಳ್ಳಿಯ ಒಂದು ಹಳೆಯ ಕಾಲದ ಮನೆ. ಆ ಮನೆಯಲ್ಲಿ ರಾಮಣ್ಣ ಎಂಬ ವಯಸ್ಸಾದ ತಂದೆಯೊಬ್ಬರೇ ವಾಸವಾಗಿದ್ದರು. ಅವರ ಪತ್ನಿ ತೀರಿಕೊಂಡ ಮೇಲೆ ಮನೆ ಬಿಕೋ ಎನ್ನುತ್ತಿತ್ತು. ಮಗ ರವಿ ಮತ್ತು ಸೊಸೆ ಸುಮ ಪೇಟೆಯಲ್ಲಿ ಕೆಲಸ ಮಾಡುತ್ತಿದ್ದರು. ವರ್ಷಕ್ಕೊಮ್ಮೆ ಬಂದು ಹೋಗುತ್ತಿದ್ದರು. ಆದರೆ ಈ ಬಾರಿ ರವಿ ಮತ್ತು ಸುಮ ಅಪ್ಪನ ಜೊತೆ ಕೆಲವು ದಿನ ಇರಲು ಹಳ್ಳಿಗೆ ಬಂದರು. ರವಿ ಮತ್ತು ಸುಮಾ ಬಂದ ಮೇಲೆ ಮನೆಯಲ್ಲಿ ಚಟುವಟಿಕೆ ಶುರುವಾಯಿತು. ಆದರೆ 2ನೇ ದಿನವೇ ಮನೆಯಲ್ಲಿ ತಣ್ಣನೆಯ ಯುದ್ಧ ಶುರುವಾಯಿತು. ಕಾರಣ ಮನೆಯ ಅಡುಗೆ ಮನೆ ಮತ್ತು ಅಲ್ಲಿದ್ದ ಹಳೆಯ ಒಲೆ. ಮಾವಯ್ಯ, ಈ ಹಳೆಯ ಒಲೆಯಲ್ಲಿ ಅಡುಗೆ ಮಾಡೋದು ತುಂಬ ಕಷ್ಟ. ಹೊಗೆಯಿಂದ ಕಣ್ಣೆಲ್ಲ ಕೆಂಪಾಗುತ್ತೆ. ರವಿ ಪೇಟೆಯಿಂದ ಗ್ಯಾಸ್ ಸ್ಟವ್ ತಂದಿದ್ದಾರೆ. ಇವತ್ತಿನಿಂದ ಅದ್ರಲ್ಲೇ ಅಡುಗೆ ಮಾಡೋಣ. ಬೇಡ, ಈ ಮನೆಯಲ್ಲಿ 3 ತಲೆಮಾರಿನಿಂದ ಈ ಒಲೆಯೇ ಉರಿತಿರೋದು. ಈ ಒಲೆಯ ಅನ್ನಕ್ಕಿರೋ ರುಚಿ ಆ ಗ್ಯಾಸ್ ಸ್ಟವ್ಗಿರಲ್ಲ. ನಾನ್ ಬದುಕಿರೋವರೆಗೂ ಈ ಒಲೆ ಬದಲಾಗಲ್ಲ. ಅಪ್ಪ, ನೀವ್ ಯಾಕೆ ಯಾವಾಗಲೂ ಇಷ್ಟು ಹಠ ಮಾಡ್ತೀರಾ? ಸುಮಾ ಕಷ್ಟಪಡೋದು ನಿಮ್ಗೆ ಕಾಣಲ್ವಾ? ನಿಮ್ಗೆ ನನ್ ಕಷ್ಟ ಕಾಣಲ್ಲ. ನನ್ ಹೆಂಡ್ತಿ ಇದೇ ಒಲೆಯಲ್ಲಿ ಇಡೀ ಜೀವನ ಅಡಿಗೆ ಮಾಡಿದ್ಲು. ಅವಳಿಗೆ ಬರ್ದೇ ಇರೋ ಕಷ್ಟ ಇವಳಿಗೆ ಬರುತ್ತಾ? ರವಿ ಮತ್ತು ರಾಮಣ್ಣನ ನಡುವೆ ಮಾತುಕತೆ ನಿಂತು ಹೋಯಿತು. ಮನೆಯಲ್ಲಿ ಮೌನ ಆವರಿಸಿತು. ಮತ್ತೆರಡು ದಿನ ಕಳೆದವು. ಸುಮಾ ಗಂಡ ಮತ್ತು ಮಾವನ ನಡುವಿನ ಬಿರುಕನ್ನು ಸರಿಪಡಿಸಲು ಉಪಾಯ ಮಾಡಿದಳು. ಅವಳು ಗ್ಯಾಸ್ ಸ್ಟವ್ನಲ್ಲಿ ಅಡುಗೆ ಮಾಡುವುದನ್ನು ನಿಲ್ಲಿಸಿ ಮತ್ತೆ ಹಳೆಯ ಒಲೆಯನ್ನೇ ಉರಿಸಲು ಶುರುಮಾಡಿದಳು. ಮಧ್ಯಾಹ್ನ ಅಡುಗೆ ಮಾಡುವಾಗ ಅವಳು ಜೋರಾಗಿ ಕೆಮ್ಮಲು ಶುರುಮಾಡಿದಳು. ಏನಾಯ್ತು ಸುಮಾ? ಯಾಕೆ ಇಷ್ಟೊಂದು ಕೆಮ್ಮು? ಏನಿಲ್ಲ ಮಾವಯ್ಯ, ಈ ಒಲೆಯ ಹೊಗೆ ತುಂಬಾ ಜಾಸ್ತಿ ಇದೆ. ಕಣ್ಣುರಿತಿದೆ, ಉಸಿರಾಡಕ್ಕೆ ಕಷ್ಟ ಆಗ್ತಿದೆ. ರವಿ ಹೇಳ್ತಿದ್ರು ಅತ್ತೆಮ್ಮಗೂ ಕೊನೆ ದಿನಗಳಲ್ಲಿ ಉಸಿರಾಟದ ತೊಂದರೆ ಇತ್ತು ಅಂತ. ಬಹುಶಃ ಇದೇ ಹೊಗೆಯಿಂದೇ ಇರಬಹುದು. ಸುಮಾಳ ಮಾತು ರಾಮಣ್ಣನ ಎದೆಗೆ ತಟ್ಟಿತು. ಅವರಿಗೆ ತನ್ನ ಹಠದಿಂದ ಹೆಂಡತಿ ಪಟ್ಟ ಕಷ್ಟದ ನೆನಪಾಯಿತು. ಅವಳಿಗೆ ಅಸ್ತಮಾ ಇದ್ದರೂ ಒಲೆಯ ಮುಂದೆ ಕುಳಿತು ಅಡುಗೆ ಮಾಡುತ್ತಿದ್ದ ದೃಶ್ಯ ಕಣ್ಣ ಮುಂದೆ ಬಂತು. ಅವರ ಹಠದಿಂದ ಇನ್ನೊಬ್ಬರು ಕಷ್ಟಪಡುವುದು ಬೇಡ ಅನ್ನಿಸಿತು. ಅಂದು ಸಂಜೆ ರಾಮಣ್ಣ ತಾನಾಗಿಯೇ ಅಡುಗೆ ಮನೆಗೆ ಹೋದರು. ಅಲ್ಲಿದ್ದ ಗ್ಯಾಸ್ ಸ್ಟವ್ ನೋಡಿದರು. ರವಿ ಮತ್ತು ಸುಮಾ ಅಲ್ಲಿಗೆ ಬಂದರು. ಲೇ ರವಿ, ಆ ಗ್ಯಾಸ್ ಸ್ಟವ್ ತೆಗೆದು ಅಡುಗೆ ಮನೆಯಲ್ಲಿ ಜೋಡಿಸು. ಇವತ್ತಿನಿಂದ ಗ್ಯಾಸ್ನಲ್ಲೇ ಅಡುಗೆ ಮಾಡ್ಲಿ. ಈ ಹಳೆಯ ಒಲೆ ನನ್ನ ಹಠದಿಂದ ನನ್ನ ಹೆಂಡತಿಯನ್ನ ಬಲಿ ತಗೊಂಡಿದ್ದು ಸಾಕು. ಇನ್ನೊಬ್ರು ಕಷ್ಟಪಡೋದು ಬೇಡ. ಮಾವಯ್ಯ, ಈ ಒಲೆಯನ್ನು ಪೂರ್ತಿಯಾಗಿ ತೆಗೆಯೋದು ಬೇಡ. ಇದನ್ನು ನೆನಪಿಗಾಗಿ ಇಟ್ಟುಕೊಳ್ಳೋಣ. ಹಬ್ಬದ ದಿನಗಳಲ್ಲಿ ಇದರಲ್ಲಿ ಏನಾದರೂ ಸಿಹಿ ಮಾಡೋಣ. ಅಂದು ರಾತ್ರಿ ಇಡೀ ಕುಟುಂಬ ಸಂತೋಷದಿಂದ ಒಟ್ಟಿಗೆ ಊಟ ಮಾಡಿತು. ಮನೆಯಲ್ಲಿ ಹಳೆಯ ಒಲೆಯ ಹೊಗೆ ಇರಲಿಲ್ಲ. ಬದಲಾಗಿ ಹೊಸ ಗ್ಯಾಸ್ ಸ್ಟವ್ನ ಅನ್ನದ ಘಮ ಮತ್ತು ಕುಟುಂಬದ ಪ್ರೀತಿಯ ಘಮ ತುಂಬಿತ್ತು. ಹಳೆಯ ಪದ್ಧತಿಗಳು ಗೌರವಾರ್ಹ, ಆದರೆ ಬದಲಾವಣೆಗಳು ಅನಿವಾರ್ಯ. ಕುಟುಂಬದ ಸಂತೋಷ ಮತ್ತು ಆರೋಗ್ಯಕ್ಕಿಂತ ಮಿಗಿಲಾದ ಹಠ ಯಾವುದೂ ಇಲ್ಲ.